ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೆರೆ ಹಸ್ತಾಂತರ. ಸಂಘಟಿತರಾದಾಗ ಮಾತ್ರ ಯಾವುದೇ ಯೋಜನೆಗಳು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ವಸಂತ್ ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಯವುಕೋಟೆ ಗ್ರಾಮದ ಕೆರೆಯ ಅಭಿವೃದ್ಧಿಪಡಿಸಿ ತಾಲೂಕು ಆಡಳಿತಕ್ಕೆ ಹಸ್ತಾಂತರಿಸಿದ ಕಾರ್ಯಕ್ರಮಕ್ಕೆ ಬಾಗಿನ ಅರ್ಪಿಸಿ ಮಾತನಾಡುತ್ತಿದ್ದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸರ್ಕಾರ ಕೈಗೊಳ್ಳುವಂತೆ ಅನೇಕ ಯೋಜನೆಗಳನ್ನು ತರುತ್ತಿದೆ. ಧರ್ಮಸ್ಥಳ ಯೋಜನೆ ಅನೇಕ ಬಡ ಕುಟುಂಬಗಳಿಗೆ ಉದ್ಯೋಗ ನೀಡಿ ಅವರ ಕುಟುಂಬಗಳ ಬೆಳವಣಿಗೆಗಾಗಿ ಸಹಾಯ ಮಾಡಲಾಗುತ್ತಿದೆ. ಅದೇ ರೀತಿ ಬಡವರಿಗೆ, ರೈತರಿಗೆ ನೀರಿಗೆ ತೊಂದರೆಯಾಗದಂತೆ ನೀರಿನ ಸಮಸ್ಯೆ ಇರುವ ಕಡೆ ಯೋಜನೆ ವತಿಯಿಂದ ಕೆರೆ ಉಳಿಸುವ ಕಾರ್ಯಕ್ರಮಕ್ಕೆ ಕೆರೆ ಅಭಿವೃದ್ಧಿ, ನೀರು ಸರಬರಾಜು ಇನ್ನಿತರ ಯೋಜನೆಗಳನ್ನು ಹಮ್ಮಿಕೊಂಡು ಬರುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಾಲೂಕಿನ ತಹಶೀಲ್ದಾರ್ ಎಸ್. ವಿಶ್ವನಾಥ್ ಮಾತನಾಡಿ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಅನೇಕ ಸೌಲಭ್ಯಗಳಿದ್ದು ಅದನ್ನು ಗ್ರಾಮೀಣ ಪ್ರದೇಶ ಜನರು ಉಪಯೋಗಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಕದಲೀಪರಾಧ ನಿವೇದನಂ ಸಮರ್ಪಯಾಮಿ. ಗಂಗಾರತಿ ಭಾಗೀರಥಿ ದೇವತಾಭ್ಯೋ ನಮಃ. ಸಮಸ್ತೋಪಚಾರ ಪೂಜಾನ್ ಸಮರ್ಪಯಾಮಿ. ಜಗದಾಂಬಿಕಾಯೈ ನಮಃ. ಮಂಗಳದೀಪಂ. ಓಂ ಹಿರಣ್ಯಪಾತ್ರಪದೋಃ ಬೃಂದದಾತಿ ಪದವ್ಯೋ ದಾನೇತಿ ಏಕದಾ ಬ್ರಹ್ಮಣೋಪಹರತಿ ಏಕದೈವ ಹಿತಮಾನಃ. ಕಾರ್ಯಕ್ರಮದಲ್ಲಿ ತಾಲೂಕಿನ ಯೋಜನಾ ಕಚೇರಿಯ ಯೋಜನಾಧಿಕಾರಿಯಾದ ಶಾರಿಕಾ, ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯಾಧಿಕಾರಿ ಉಷಾರಾಣಿ, ಕೃಷಿ ಅಧಿಕಾರಿ ರಂಗಸ್ವಾಮಿ, ಮುಂಗಾನಹಳ್ಳಿ ವಲಯದ ಮೇಲ್ವಿಚಾರಕ ಶ್ರೀನಾಥ್ ಕುಮಾರ್, ಮುನಿಕೃಷ್ಣ, ಸೇವಾ ಪ್ರತಿನಿಧಿಗಳಾದ ಹಾಗೂ ಸಂಘದ ಸದಸ್ಯರು ಸೇರಿದಂತೆ ಅನೇಕ ಸ್ಥಳೀಯ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.